ಭಗವದ್ಗೀತೆಯ ಅಧ್ಯಾಯ 1ರ 2ನೇ ಶ್ಲೋಕದಲ್ಲಿ ಪಾಂಡವರ ಪಡೆಯ ಒಂದು ಅನೀಕಿನಿ ನೋಡಿ ಗಲಿಬಿಲಿಯಾದಂಥ ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಹೋಗಿ ಅಹಂಕಾರದ ಮಾತುಗಳನ್ನು ಆಡ್ತಾ ಇದ್ದಾನೆ. ಅಲ್ಲಿ ದುರ್ಯೋಧನ ಏನು ಹೇಳ್ತಿದ್ದಾನೆ ಅನ್ನೋದು ಅಧ್ಯಾಯ 1ರ ಶ್ಲೋಕ 3ರಲ್ಲಿದೆ. ಆ ಶ್ಲೋಕ ಈ ರೀತಿ ಇದೆ: ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ದುರ್ಯೋಧನ ಅಹಂಕಾರದಿಂದ ಬಂದು ದ್ರೋಣಾಚಾರ್ಯರ ಹತ್ರ ಈ ರೀತಿ ಹೇಳ್ತಿದ್ದಾನೆ. ಇದರ ಅರ್ಥ, ಈ ದುರ್ಯೋಧನ ತನ್ನ ಸೇನಾಧಿಪತಿ ಆದಂಥ ಭೀಷ್ಮರ ಹತ್ರ ಹೋಗದೆ ದ್ರೋಣಾಚಾರ್ಯರ ಹತ್ರ ಹೋಗಿ ಭೀಷ್ಮಾಚಾರ್ಯರಿಗೆ ಕೇಳುವ ಹಾಗೆ ನಂಜಿನ ಮಾತನಾಡ್ತಾನೆ. ಇಲ್ಲಿ ದ್ರೋಣರನ್ನ ದುರ್ಯೋಧನ ಪಾಂಡವರ ಆಚಾರ್ಯ ಅಂತ ಚುಚ್ಚಿ ಸಂಬೋಧಿಸ್ತಾ ಇದ್ದಾನೆ. ತನ್ನ ಪ್ರೀತಿಯ ಶಿಷ್ಯರು ಅಂತ ಅವ್ರ ಕಡೆ ಉದಾರ ತೋರಬೇಡಿ ಅನ್ನೋದು ಆ ದುರ್ಯೋಧನನ ಮಾತಿನ ಅರ್ಥ. ಪಾಂಡವರ ಸೇನಾಧಿಪತ್ಯವನ್ನು ದೃಪದ ಪುತ್ರನಾದ ದೃಷ್ಟದ್ಯುಮ್ನ ವಹಿಸಿರ್ತಾನೆ. ದೃಪದ ಮತ್ತು ದ್ರೋಣರು ಇಬ್ಬರು ಬಾಲ್ಯ ಸ್ನೇಹಿತರು. ಆದರೆ ಸ್ವಲ್ಪ ಕಾಲದ ನಂತರ ದೃಪದ ರಾಜನಾಗಿ ಸಿಂಹಾಸನ ಅಲಂಕರಿಸ್ತಾನೆ. ಆ ಸಮಯದಲ್ಲಿ ಬಡ ಬ್ರಾಹ್ಮಣನಾದ ದ್ರೋಣ ತನ್ನ ಮಗನಿಗೆ ಹಾಲು ಕೊಡೋಕೆ ಒಂದು ಹಸುವನ್ನು ಕೊಡು ಅಂತ ದೃಪದನನ್ನು ಬಾಲ್ಯದ ಸಲಿಗೆಯಲ್ಲಿ ಕೇಳಿಕೊಂಡು ಅರಮನೆಗೆ ಬರ್ತಾನೆ. ಆದರೆ ದೃಪದ, ನಿನಗೆ ನನ್ನನ್ನು ಸ್ನೇಹಿತ ಅಂತ ಕರೆಯೋ ಯೋಗ್ಯತೆ ಇಲ್ಲ. ನಾನು ರಾಜ, ಆದರೆ ನೀನೊಬ್ಬ ಬಡ ಬ್ರಾಹ್ಮಣ. ನನಗೂ ನಿನಗೂ ಎಂಥ ಸ್ನೇಹ ಅಂತ ಹೇಳಿ ಅಪಮಾನಗೊಳಿಸ್ತಾನೆ. ಇದೇ ದ್ವೇಷದಿಂದ ದ್ರೋಣಾಚಾರ್ಯರು ಕೌರವ ಪಾಂಡವರ ಗುರುವಾಗಿ ಸೇರಿ ಅವರ ವಿದ್ಯಾಭ್ಯಾಸ ಮುಗಿದ ಮೇಲೆ ಪಾಂಡವರಿಂದ ದೃಪದನನ್ನು ಸೆರೆ ಹಿಡಿದು ಅವನ ಅರ್ಧ ರಾಜ್ಯವನ್ನು ಕಿತ್ಕೊಂಡು, ಈಗ ನಾನು ನಿನಗೆ ಸಮನಾಗಿದ್ದೀನಿ, ಈಗಲಾದರೂ ನನ್ನನ್ನು ಸ್ನೇಹಿತ ಅಂತ ಒಪ್ಕೋ ಅಂತ ಕೇಳ್ಕೊಳ್ತಾರೆ ದೃಪದನನ್ನು. ಇದೇ ಸೇಡಿನಿಂದ ದೃಪದ ಒಂದು ಮಹಾಯಾಗವನ್ನು ಮಾಡಿ ದ್ರೋಣನನ್ನು ಕೊಲ್ಲುವಂಥ ಮಗನನ್ನು ವರವಾಗಿ ಪಡೆದು ಅವನನ್ನು ಕೂಡ ದ್ರೋಣಾಚಾರ್ಯರಲ್ಲೇ ವಿದ್ಯಾಭ್ಯಾಸ ಮಾಡಿಸಿ ತನ್ನ ಸೇಡನ್ನು ತೀರಿಸ್ಕೊಳ್ಳೋಕ್ಕೆ ಕಾಯ್ತಾ ಇರ್ತಾನೆ. ಆ ದೃಪದನ ಮಗನೇ ದೃಷ್ಟದ್ಯುಮ್ನ. ಅವನು ಈಗ ಪಾಂಡವರ ಸೇನಾಧಿಪತಿ. ದುರ್ಯೋಧನ ದ್ರೋಣನ ಹತ್ರ ಹೋಗಿ, ನಿಮ್ಮ ಶಿಷ್ಯ ದೃಪದ ಪುತ್ರ ಅಲ್ಲಿ ಹತ್ತಿರದಲ್ಲಿ ಶಿಸ್ತುಬದ್ಧವಾಗಿ ನಿರ್ಮಿಸಿರುವಂಥ ಸೇನೆಯ ವ್ಯೂಹವನ್ನು ಒಂದು ಸಲ ನೋಡಿ ಅಂತ ಕುಹಕದಿಂದ ಹೇಳ್ತಾ ಇದ್ದಾನೆ. ಇಲ್ಲಿ ದುರ್ಯೋಧನ ಅಂತರಂಗದಲ್ಲಿ ಭಯಗೊಂಡು ಕ್ಷಣ ಕ್ಷಣಕ್ಕೂ ಮಾಡುತ್ತಿರುವ ತಪ್ಪನ್ನು ಸೂಕ್ಷ್ಮವಾಗಿ ಗಮನಿಸಬಹುದು. ತಾನೇ ರಾಜನಾಗಬೇಕು ಅನ್ನುವಂಥ ಆಸೆ, ಅದರಿಂದ ದ್ವೇಷ, ಅದರಿಂದ ಅಸೂಯೆ, ಅದರಿಂದ ಮಾನಸಿಕ ಸ್ಥಿಮಿತ ತಪ್ಪೋದು, ಅದರಿಂದ ಮಾಡಬಾರದನ್ನು ಮಾಡೋದು, ಇದು ನಾವು ದೈನಂದಿನ ಜೀವನದಲ್ಲಿ ಕಾಣುವ ಅತಿ ಸಾಮಾನ್ಯ ವಿಚಾರ. ಮನುಷ್ಯ ದಾರಿ ತಪ್ಪುವಂಥ ವಿವಿಧ ಹಂತಗಳು ಈ ಎಲ್ಲವೂ ಆಗಿರುತ್ತೆ. ಇಷ್ಟಕ್ಕೆ ಸುಮ್ಮನಾಗದೆ ದುರ್ಯೋಧನ ಮತ್ತೂ ಇನ್ನಷ್ಟು ಮಾತುಗಳನ್ನು ಆಡ್ತಾನೆ ಮುಂದಿನ ಶ್ಲೋಕದಲ್ಲಿ. ಮುಂದಿನ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.